ವಾಸ್ತವಾಂಶಗಳ ಏನು ಅಂತ ತಿಳ್ಕೊಳ್ಳೋದ್ರಿಂದ ತುಮಕೂರು ಒಕ್ಕೂಟದಲ್ಲಿ ನಾವು ಹಿಂದೆ 5 ವರ್ಷಗಳ ಹಿಂದೆ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಏನು ಕಾರ್ಯಕ್ರಮಗಳನ್ನು ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಮತ್ತು ಹಲವಾರು ಸೌಲಭ್ಯಗಳು ಮಾಡಿ ನಾವು ಮತ್ತು ನೋಡಿ ಇನ್ಶೂರೆನ್ಸ್ಗೆ ನಾವು 31-32 ಕೋಟಿ ಕೊಟ್ಟಿರೋದು. ಇನ್ಶೂರೆನ್ಸ್ ಒಂದಕ್ಕೆ 31 ಕೋಟಿ 32 ಕೋಟಿ ಯಾವುದಪ್ಪ ಅಂತಂದ್ರೆ ಲಾಭ ಬಂದರೆ ಆಗೋದು ಏನು ನೀವು ಹಾಗಾಗಿ ನಾವು ಮಾರ್ಕೆಟಲ್ಲಿ ಮಾರಾಟ ಮಾಡಿ ಲಾಭ ಬಂದಿರ ಅಂತ ದುಡ್ಡಲ್ಲಿ ಇವತ್ತು ಇದು ಮಾಡೋದಕ್ಕೆ ಆಶ್ರಮ ಮಾಡಿದ್ದೀವಿ. ಒಂದು 350 ಜನ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇವತ್ತಲ್ಲಿ ಒಂದು 19 ರಿಂದ 20 ಕೋಟಿಗಳು ಕೊಟ್ಟು ಹೊಸ ಬಿಲ್ಡಿಂಗ್ ಕಟ್ಟಾಗಿ ಇನ್ನೇನು 2 ತಿಂಗಳಲ್ಲಿ ಅದನ್ನು ಸಹ ಎಕ್ಸಾಮಿನೇಷನ್ ಆಗುತ್ತೆ. ಅಲ್ಲಿ ಹೋದ್ರೆ ಒಂದು ತಪ್ಪುಗಳಿಲ್ಲ ಗೊತ್ತು. ಸೆಕೆಂಡ್ ಪೇಜ್ ಹೇಳ್ತಾರೆ ಅವ್ರು ಯಾರೋ ಹೊರಗಡೆ ಕಳ್ಸಕ್ಕೆ ಎಕ್ಸಾಮ್ ಮುಂದೆ ಹೋಗ್ತಾ ಇರ್ತಾರೆ. ಅದಕ್ಕೆ ಆಗ್ಬಾರ್ದು. ಆ ಹೆಣ್ಮಗಳು ತನ್ನ ಕಾಲುವೆ ತಾನು ನಿಂತ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತುಮಕೂರು ಮಹಾನಗರದಲ್ಲಿ ಹಾಸ್ಟೆಲ್ ಮಾಡಿಲ್ಲ ಅಂತೋದಿರ್ಬೋದು. ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಕೂಡ ಅಂತೋದಿರ್ಬೋದು. ತಮ್ಮ ಕರುವಿನ ಸಂತೆ ಹೆಂಗರು ಪಠ್ಯರಾಸುವಂತ ಸಂತೆ ಹಣ ಕೂಡ ಅಂತೋದಿರ್ಬೋದು. ತಮ್ಮ ಮದುವೆಗಳನ್ನು ಸುಟ್ಟೋದು ಇವತ್ತು ಅದಕ್ಕೆ ಹಣ ಕೂಡ ಅಂತೋದಿರ್ಬೋದು. ಅದರಿಂದ ಇವತ್ತು ರೈತರು ಧೈರ್ಯವಾಗಿ ಇವತ್ತು ಹಸುಗಳನ್ನ ಕಟ್ಟಿ ಹಾಲನ್ನ ಹಾಕ್ಬೋದು. ಅವ್ರಿಗೇನು ನಾವು ಹೆಸರು ಕಟ್ಟಿ ಹಾಲು ಹಾಕೋದಕ್ಕೆ ನಾವು ಉಪಕಸು ಅಂತ ಹೇಳ್ತಾ ಇದೀವಿ. ಆ ಉಪಕಸುಗಳನ್ನು ಮುಖ್ಯ ಕಸುಗೆ ಬರ ಅನ್ನೋದಕ್ಕೆ ನಾನು ತಾಲೂಕು ಒಂದು ವಾರಕ್ಕೆ 4,500 ಲೀಟರ್ ಹಾಲು ಜಾಸ್ತಿ ಆಗ್ತಾ ಇದೆ. 4,500 ಒಂದು ವಾರಕ್ಕೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಅವತ್ತು 25-26 ಈಗಾಗಲೇ 32 ಕೋಟಿ ಅದೇ ತುಮಕೂರು ಆಗೋದ್ರೆ 12 ಲಕ್ಷ ಚಿಲ್ಲರೆ ಆಗಿದೆ. ಈಗಾಗಲೇ ಅದನ್ನೆಲ್ಲ ಮಾರಾಟ ಮಾಡಬೇಕು. ಆ ಮಾರಾಟ ಮಾಡುವಾಗ ಮಾತ್ರ ಅದಕ್ಕೆ ಹಣ ನಿಮಗೆಲ್ಲ ಒಂದು ಈ ಸವಲತ್ತುಗಳು ನಾನು ಇಷ್ಟೊತ್ತು ಹೇಳಿದಂಥ ಸವಲತ್ತುಗಳನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಮತ್ತೊಮ್ಮೆ ಸಮೂಹಗಳು ಸಹ ತಿಳಿಸ್ತಾ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ. ರೈತರಿಗೆ ಮನಮುಟ್ಟಾದ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಏನು ಸಾಮಾನ್ಯ ಪ್ರತಿನಿತ್ಯ ಮನೋರಂಜನೆ ಅನ್ನೋದು ನಮ್ಮ ತಾಲೂಕಿಗೆ ಸ್ಥಳೀಯವಾಗಿ ಯಾರು ಶಾಸಕರಾದರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅಭಿಮಾನ ಇರುವುದಕ್ಕೂ ಮುಂದಿನ ದಿನಗಳಲ್ಲಿ ನೀರಾವರಿ ಇರ್ಬೋದು, ತಾಲೂಕುಗಳ ಅಭಿವೃದ್ಧಿ ಇರ್ಬೋದು, ಎಲ್ಲರಿಗೂ ಸಹ ಹೆಚ್ಚಿನದಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಸರ್ಕಾರಿ ಕ್ಷೇತ್ರದ ಜೊತೆಗೆ ನೀವು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೂ ಸಹ ಬರಬೇಕು ಅಂತ ಎಲ್ಲವೂ ಏನು ಮುಖಂಡರು ಬಯಸಿದ್ದೀರ ಅಂತ ಸಂದರ್ಭ ಬಂದರೆ ತಮ್ಮ ಆಶೀರ್ವಾದ ಸಹ ಇಲ್ಲಿ ಇವತ್ತೇನು ನಾವು ನನಗೆ ಅಧಿಕಾರ ಕೊಟ್ಟಿದ್ದೀರಾ ಈ ಅಧಿಕಾರದ ಲಾಭನ ಈಗಾಗಲೇ ರೈತರಿಗೆ ಪ್ರೋತ್ಸಾಹವನ್ನು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಏನಾದರೂ ವ್ಯವಸ್ಥೆಯನ್ನು ಆದರೆ ಅದರ ಲಾಭವನ್ನು ಸಹ ನಮ್ಮೊಳಗೆ ರೈತರಿಗೆ ನಮ್ಮ ತಾಲೂಕಿನ ಎಲ್ಲ ಸದಸ್ಯ ಜನರಿಗೆ ಪ್ರೋತ್ಸಾಹವನ್ನು ಸಹ ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ಸಹ ತಿಳಿಸ್ತಾ ಇವತ್ತೇನು ಪ್ರಗತಿ ಯೋಜನೆ ಎಲ್ಲ ಆರೋಗ್ಯ ಸರ್ಕಾರ ಸಂಘಗಳಿಂದ ಎಲ್ಲರೂ ಸಹ ಅಭಿನಂದನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸಹ ನಮಗೆ ಧನ್ಯವಾದಗಳು ಸಹ ತಿಳಿಸ್ತಾ ಜೊತೆಗೆ ಇದನ್ನೆಲ್ಲ ಅಭಿನಂದನೆ ಸಣ್ಣ ಸರ್ಕಾರಿ ಕ್ರಮ ಇದೆ. ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಇದಕ್ಕೆ ಶ್ರಮಪಟ್ಟಂತ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕರಿಸುತ್ತಾ ಎಲ್ಲರೂ ಸಹ ಮುಖಂಡರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಎಲ್ಲರೂ ಸಹ ಮತ್ತೊಮ್ಮೆ ಎಲ್ಲ ಅಭಿನಂದನೆಗಳು ಸಹ ತಿಳಿಸ್ತಾ ಇವತ್ತು ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗಳ ಆಶೀರ್ವಾಗಿರ್ತಕ್ಕಂಥ ಮುಖಂಡರಿಗೆ ವಂದಿಸಿ ಮುಂಬೈನಲ್ಲಿ ಆಸೆ ಮಾಡಿರ್ತಕ್ಕಂಥ ತಂತ್ರಜ್ಞರು ಸಹ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಾಲೂಕಲ್ಲಿ BJP ಸ್ವಲ್ಪ ಕಡಿಮೆ, JDS ಜಾಸ್ತಿ ಇರೋದಿದೆ. ನಿಮ್ಮಗಳಿಗೆ ಗೊತ್ತಿರೋ ಅಂಥದ್ದು ಅದನ್ನು ನೋಡಿಕೊಂಡು ರಾಜ್ಯ ಮಟ್ಟದ ನಾಯಕರುಗಳು 2 ಪಕ್ಷದವರು ತೀರ್ಮಾನ ಮಾಡ್ತಾರೆ. ನಾವು ತೀರ್ಮಾನ ಮಾಡೋ ಅಂಥದ್ದಲ್ವಲ್ಲ, ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಪಕ್ಷಕ್ಕೆ ಸೀಟನ್ನು ಬಿಟ್ಕೊಡ್ಬೇಕು, ಯಾವ ತಾಲೂಕಲ್ಲಿ BJP ಬಿಡಬೇಕು, ಯಾವ ತಾಲೂಕಲ್ಲಿ JDS ಬಿಡಬೇಕು ಅಂತ ತೀರ್ಮಾನ ಮಾಡೋರು ಹೈಕಮಾಂಡ್ನವರು. ನನಗೆ JDS ಇಂದಾನೇ ಟಿಕೆಟ್ ಕೊಡೋರು ಅಭ್ಯರ್ಥಿ ನೀವೇ ಸರ್. ನೆಕ್ಸ್ಟ್ ಅಭ್ಯರ್ಥಿ ನನಗೆ ಟಿಕೆಟ್ ಬಿ ಫಾರಂ ಕೊಟ್ಟರೆ ನಾನು ಖಂಡಿತ ನಾನೇ ಅಭ್ಯರ್ಥಿ. ಬಿ ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ, ಹೈಕಮಾಂಡ್ನವ್ರಿಗೆ ಮನವಿ ಮಾಡ್ತೀವಿ. ಸ್ಥಳೀಯರಿಗೆ ಇದೊಂದು ಸಾರಿ ಅವಕಾಶ ಕೊಡಿ. ಮುಂದಕ್ಕೆ ಏನಾರ ಈ ಡಿಲಿಮಿಟೇಷನ್ ಅದು ಇದೆಲ್ಲ ಆಗಿ ಹೊರಟೋಗ್ಬೋದು. ಯಾರಿಗಾನ ಒಬ್ರಿಗೆ ಸ್ಥಳೀಯರಿಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ತೀವಿ. ನಮ್ಮ ಅಹವಾಲನ್ನು ಅವ್ರಿಗೆ ಸಲ್ಲಿಸ್ತೀವಿ. ಅದ್ರ ಮೇಲೆ ತೀರ್ಮಾನ ತಗೊಳ್ಳೋದು ಹೈಕಮಾಂಡ್. ಆಯ್ತು.